ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಗಾರ್ಲಿಕ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬೇಕಾಗಿರೋ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಒಂದು 10-15 ಎಷ್ಟಿದೆ, ಮತ್ತು ಪೆಪ್ಪರ್ ಪೌಡರು, ಸಾಲ್ಟು, ನಿಂಬೆಹಣ್ಣು, 2 ಚಿಲ್ಲಿ, ಸ್ವಲ್ಪ ಸೋಯಾ ಸಾಸ್, ಎಣ್ಣೆ ಮತ್ತು ರೈಸ್. ಈಗ ಎಲ್ಲ ನೀಟಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ತಿದ್ದೀನಿ, ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಸಣ್ಣದಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕಟ್ ಮಾಡ್ಕೊಂಡಿದ್ಮೇಲೆ ಚಿಲ್ಲಿ ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು, ಅದರಲ್ಲಿ ಅರ್ಧ ಹೋಳು ಸಾಕಾಗುತ್ತೆ. ನಾನು ಇಬ್ಬರಿಗೆ 1 ಟೈಮಿಗೆ ಮಾಡ್ತಿರೋದು, ಸೊ ಅರ್ಧ ಹೋಳು ಇದೆ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಬಾಣಲೆ ಇಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಆದರೂ ಹಾಕೊಬೋದು, ನಿಮಗೆ ಬಟರ್ ಇಲ್ಲ ತುಪ್ಪ ಏನಾದರೂ ಬೇಕಿದ್ರೆ ಅದನ್ನು ಹಾಕೋಬೋದು. ನನಗೆ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕು. ಸೊ ಈ ಥರ ಬ್ರೌನ್ ಕಲರ್ಗೆ ಚೇಂಜ್ ಆಗಬೇಕು. ಇದು ಹುರಿದಿದ್ಮೇಲೆ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದು 2 ಮೇನ್ ಇಂಗ್ರೀಡಿಯೆಂಟ್. ಇದು ನೀಟಾಗಿ ಹುರಿದ್ಮೇಲೆ ಈಗ ರೈಸ್ ಆರಿಸಿಟ್ಕೊಂಡಿದ್ದೀನಲ್ಲ, ಇಲ್ಲ ಲೆಫ್ಟ್ ಓವರ್ ರೈಸಲ್ಲಿ ಕ್ಯಾಂಡಿಡ್ಸ್ ಅದನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಇದಕ್ಕೆ ಪೆಪ್ಪರ್ ಪೌಡರು, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪಿನ ಪುಡಿ, ಮತ್ತು ನಿಂಬೆಹಣ್ಣು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ನಿಂಬೆಹಣ್ಣು, ಮತ್ತು ಸೋಯಾ ಸಾಸ್ ಈಸ್ ಆಪ್ಷನಲ್. ಇದು ಬೇಕಂದ್ರೆ ಯೂಸ್ ಮಾಡ್ಬೋದು. ಸ್ವಲ್ಪ ಫ್ರೈಡ್ ರೈಸ್ ಫೀಲ್ ಕೊಡುತ್ತೆ ಅಂತ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇದಿಷ್ಟೇ ಇದಕ್ಕೆ ಬೇಕಾಗಿರೋದು. ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಾರ್ಲಿಕ್ ರೈಸ್ ರೆಡಿ ಆಗುತ್ತೆ. Thanks for watching. Please subscribe to my channel. See you in the next video. Bye.